ಹಾಯ್ ಫ್ರೆಂಡ್ಸ್, GR ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಕನ್ನಡದ 10 ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರ KGF ಚಾಪ್ಟರ್ 2. ಈ ಚಿತ್ರವು 2022ರಲ್ಲಿ ತೆರೆಕಂಡು 1250 ಕೋಟಿಗಳ ಕಲೆಕ್ಷನ್ ಮಾಡಿತ್ತು. ಎರಡನೆಯ ಚಿತ್ರ ಕಾಂತಾರ ಚಾಪ್ಟರ್ 1. ಈ ಚಿತ್ರವು 2025ರಲ್ಲಿ ತೆರೆಕಂಡು 850 ಕೋಟಿಗಳ ಕಲೆಕ್ಷನ್ ಮಾಡಿತ್ತು. ಮೂರನೆಯ ಚಿತ್ರ ಕಾಂತಾರ. ಈ ಚಿತ್ರವು 2022ರಲ್ಲಿ ತೆರೆಕಂಡು 400 ಕೋಟಿಗಳ ಕಲೆಕ್ಷನ್ ಮಾಡಿತ್ತು. ನಾಲ್ಕನೆಯ ಚಿತ್ರ KGF ಚಾಪ್ಟರ್ 1. ಈ ಚಿತ್ರವು 2018ರಲ್ಲಿ ತೆರೆಕಂಡು ಈ ಚಿತ್ರವು 250 ಕೋಟಿಗಳ ಕಲೆಕ್ಷನ್ ಮಾಡಿತ್ತು. ಐದನೆಯ ಚಿತ್ರ ವಿಕ್ರಾಂತ್ ರೋಣ. 2022ರಲ್ಲಿ ತೆರೆಕಂಡ ಈ ಚಿತ್ರವು 210 ಕೋಟಿಗಳ ಕಲೆಕ್ಷನ್ ಮಾಡಿತ್ತು. ಆರನೆಯ ಚಿತ್ರ ಜೇಮ್ಸ್. 2022ರಲ್ಲಿ ತೆರೆಕಂಡ ಈ ಚಿತ್ರವು 150 ಕೋಟಿಗಳ ಕಲೆಕ್ಷನ್ ಮಾಡಿತ್ತು. ಏಳನೆಯ ಚಿತ್ರ 777 ಚಾರ್ಲಿ. ಈ ಚಿತ್ರವು 2022ರಲ್ಲಿ ತೆರೆಕಂಡು 115 ಕೋಟಿಗಳ ಕಲೆಕ್ಷನ್ ಮಾಡಿತ್ತು. ಎಂಟನೆಯ ಚಿತ್ರ ಕಾಟೇರ. ಈ ಚಿತ್ರವು 2022ರಲ್ಲಿ ತೆರೆಕಂಡು 100 ಕೋಟಿಗೂ ಅಧಿಕ ಗಳಿಕೆಯನ್ನು ಮಾಡಿತ್ತು. ಒಂಬತ್ತನೆಯ ಚಿತ್ರ ಸೂಪ್ರಮ್ ಶೋ. ಈ ಚಿತ್ರವು 2025ರಲ್ಲಿ ತೆರೆಕಂಡು 100 ಕೋಟಿಗಳ ಕಲೆಕ್ಷನ್ ಮಾಡಿತ್ತು. ಹತ್ತನೆಯ ಚಿತ್ರ ಮ್ಯಾಕ್ಸ್. ಈ ಚಿತ್ರವು 2024ರಲ್ಲಿ ತೆರೆಕಂಡು 62 ಕೋಟಿಗಳ ಕಲೆಕ್ಷನ್ ಮಾಡಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಅತಿ ಹೆಚ್ಚು ಗಳಿಕೆ ಮಾಡಿದ ಕನ್ನಡದ 10 ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.